ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಫನ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಹುಡುಗಿರಿಗೂ ಯಾರಿಗೆ ಸೀರೆ ಟ್ರೆಡಿಷ್ನಲ್ ವೇರ್ಸ್ ಅಂದರೆ ಇಷ್ಟ ಆಗಲ್ಲ ಹೇಳಿ. ಸೊ ಎಲ್ಲರಿಗೂ ಇಷ್ಟ ಆಗತ್ತಲ್ವಾ. ಸೊ ನಾನು ಇಂಡಿಯಾದಿಂದ ಬಂದಾಗ ಏನೇನೆಲ್ಲ ಟ್ರೆಡಿಷ್ನಲ್ ಡ್ರೆಸ್ಸಸ್ ತೊಗೊಂಬಂದೆ ಮತ್ತು ಎಷ್ಟು ಸ್ಯಾರೀಸ್ ತೊಗೊಂಬಂದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ, ನನ್ನ ಹೆಸರು ಸ್ನೇಹ ಅಂತ. ನಾನು USA ಇಂದ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ, ನನ್ನ ಡ್ರೆಸ್ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ನಾನು ಡ್ರೆಸ್ಸಸ್ನ ತೋರಿಸ್ಬಿಡ್ತೀನಿ, ಆಮೇಲೆ ಸೀರೆಗೆ ಹೋಗ್ತೀನಿ. ಯಾಕೆಂದ್ರೆ ನಾನು ದೀಪಾವಳಿಗೆ ಒಂದು ಡ್ರೆಸ್ ಹಾಕೊಂಡಿದ್ದೆ. ನೀವು ಯಾರಾದ್ರೂ ದೀಪಾವಳಿ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಸೊ ತುಂಬಾ ಕಮೆಂಟ್ಸ್ ಬಂದಿತ್ತು ನನಗೆ, ಡ್ರೆಸ್ ಎಲ್ಲಿ ತಗೊಂಡ್ರಿ, ನನಗೆ ಲಿಂಕ್ ಹಾಕಿ, ಆ ಥರ ಎಲ್ಲ ತುಂಬ ಕಮೆಂಟ್ಸ್ ಬಂದಿತ್ತು. ಸೊ ಹಾಗಾಗಿ ಆ ಡ್ರೆಸ್ನ ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಇದೇ ನೋಡಿ ಡ್ರೆಸ್ಸು. ಸೊ ಇದು ಬಂದ್ಬಿಟ್ಟು ರೇಷ್ಮೆದು. ನನ್ನ ಮಮ್ಮಿ ಸೀರೆಯಲ್ಲಿ ನಾನು ಈ ಥರ ಡ್ರೆಸ್ ಹೊಲ್ಸ್ಕೊಂಡಿದ್ದು. ಸೊ ನೋಡ್ಬೋದು ನೀವು, ಇದು ಏನು ಪಲ್ಲು ಬರುತ್ತಲ್ಲ ಸೆರಗು, ಸೊ ಅದರಲ್ಲಿ ನಾನು ಈ ಥರ ಮೇಲ್ಗಡೆ ಇಷ್ಟು ಸ್ಟಿಚ್ ಮಾಡಿಸಿದ್ದೀನಿ. ಹಾಗೇನೆ ಸ್ಲೀವ್ಸಿಗೂ ಸಹಿತ ಹಿಂದ್ಗಡೆ ಈ ಥರ ಬರುತ್ತೆ. ಆ್ಯಂಡ್ ಹಿಂದ್ಗಡೆ ನಾನು ಇದಕ್ಕೆ ಈ ಥರ ಕಟ್ಟ ಥರನೂ ಮಾಡುತ್ತೆ, ಅಂದರೆ ಅದು ಶೇಪ್ ಚೆನ್ನಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಕಟ್ಟ ಥರ ಮಾಡಿಸಿದ್ದೀನಿ. ಆ್ಯಂಡ್ ಈ ಥರ ಸಣ್ಣದಾಗಿ ಪ್ಲೇಟ್ಸ್ ಇಡ್ಸಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಪ್ಲೇಟ್ಸು ಅಂತ. ಸೊ ಈ ಥರ ಪ್ಲೇಟ್ಸ್ ಇಡ್ಸಿದ್ದೀನಿ. ಆ್ಯಂಡ್ ಇದು ತುಂಬ ಒಳಗಡೆ ಒಂದು ಲೈನಿಂಗು ಕೂಡ ಇದೆ, ತೋರಿಸ್ತೀನಿ ನೋಡಿ. ಸೊ ನೋಡ್ಬೋದು ಇಲ್ಲಿ ಒಳಗಡೆ ಲೈನಿಂಗು ಹಾಕ್ಸಿದ್ದೀನಿ. ಆ್ಯಂಡ್ ಇದು ಬಾರ್ಡ್ರ್ ನೋಡ್ಬೋದು ನೀವು. ಸೊ ಬಾರ್ಡ್ರ್, ಸೀರೆ ಬಾರ್ಡ್ರ್ ಏನಿರತ್ತಲ್ಲ ಅದನ್ನು ನಾನು ಲೈಕ್ ಒಂದು ಬಾರ್ಡ್ರ್ ಪಕ್ಕ ಇನ್ನೊಂದು ಬಾರ್ಡ್ರ್ ಈ ಥರ ಹಚ್ಚಿಸಿದ್ದೀನಿ ನಾನೇ. ಸೊ ಇಷ್ಟೇ ಆ್ಯಕ್ಚುಲಿ ಸೀರೆ ಬಾರ್ಡ್ರು. ಸೊ ಇನ್ನೊಂದು ಕಡೆಗೆ ಬರುತ್ತಲ್ಲ, ಸೊ ಅದನ್ನು ಇಲ್ಲಿ ಕೆಳಗಡೆ ಹಾಕ್ಸಿದ್ದೀನಿ. ಸೊ ಹಾಗಾದರೆ ಸ್ವಲ್ಪ ದೊಡ್ಡ ಬಾರ್ಡ್ರ್ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ. ಸೊ ನೋಡ್ಬೋದು ಈ ಥರ ಕಾಣಿಸುತ್ತೆ. ಆ್ಯಂಡ್ ತುಂಬಾ ಲಾಂಗ್ ಆಗಿದೆ, ಆಮೇಲೆ ತುಂಬಾ ಅಗಲ ಇದೆ. ಎಷ್ಟು ಅಗಲ ಇದೆ ಅಂತಂದರೆ, ಓ ಮೈ ಗಾಡ್, ನೋಡಿ ಸಖತ್ ಅಗಲ ಇದೆ. ಹಿಂಗೆ ಇಟ್ಕೊಂಡ್ರೆ ಫುಲ್ ಮೇಲ್ ತನಕ ಬರುತ್ತೆ. ಸೊ ನಾನು ನಿಮಗೆ ಪಿಕ್ಚರ್ಸ್ ಹಾಕ್ತೀನಿ, ಸರಿಯಾಗಿ ತೋರ್ಸೋಕೆ ಆಗ್ತಾ ಇಲ್ಲ. ಸೊ ಇದು ಈ ಫ್ರಾಕಿಗೆ ಇದಕ್ಕೆ ಈ ಥರ ಗೋಲ್ಡ್ ಕಲರ್ ವೇಲ್ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ನಾನು ಈ ಥರ ಒಂದು ರೇಷ್ಮೆ ಟೈಪ್ ವೇಲ್ನ ನಾನು ಈ ಥರ ಪಿನ್ಗಳನ್ನ ಹಾಕಿ ಇಟ್ಟಿದ್ದೀನಿ, ಸೇಫ್ಟಿ ಪಿನ್ಸ್ನ, ಸೊ ದಟ್ ಈ ಥರ ಬಿಚ್ಕೊಳ್ಳೋದಿಲ್ಲ ಅಂತ ಐರನ್ ಮಾಡಿಬಿಟ್ಟು ಈ ಥರ ಪಿನ್ಗಳನ್ನ ಹಾಕಿಟ್ಟಿದ್ದೀನಿ. ಸೊ ನಾವು ಹರಿಯಲ್ಲಿದ್ದಾಗ ಜಸ್ಟ್ ಡ್ರೆಸ್ ಹಾಕೊಂಡ ತಕ್ಷಣ ಹಿಂಗೆ ಹಾಕೊಂಡು ಪಿನ್ ಹಾಕೊಳ್ಳೋ ಥರ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ನೋಡಿದ್ದೀರಿ ಫೋಟೋದಲ್ಲಿ. ಸೊ ಗ್ರ್ಯಾಂಡ್ ಫಂಕ್ಷನ್ಸ್ಗಳಿಗೆ, ಹಬ್ಬಗಳಿಗೆ ಎಲ್ಲ ಅಂತೂ ಸಖತ್ತಾಗಿ ಕಾಣಿಸುತ್ತೆ ಇದು. ಸೊ ಲಿಂಕ್ ಕೇಳೋರು ಗೊತ್ತಾಯ್ತಲ್ಲ, ನಾನು ಯಾವುದೇ ವೆಬ್ಸೈಟಲ್ಲಿ ತೊಗೊಂಡಿಲ್ಲ. ಇದನ್ನು ನಾನು ನಮ್ಮ ಮಮ್ಮಿ ರೇಷ್ಮೆ ಸೀರೆಯಲ್ಲಿ ನಾನು ಅದನ್ನ ಟೈಲರ್ ಹತ್ರ ಕೊಟ್ಬಿಟ್ಟು ಹೊಲಿಸಿರೋದು. ಮೈ ಫೇವ್ರೆಟ್ ಡ್ರೆಸ್ ಇದು. ಆ್ಯಂಡ್ ನೆಕ್ಸ್ಟ್ ಡ್ರೆಸ್ ಬಂದು ಇದು ನಂದು ಮೆಹಂದಿ ಶಾಸ್ತ್ರಕ್ಕೆ ತೊಗೊಂಡಿದ್ದಂಥ ಡ್ರೆಸ್ಸು. ಸೊ ಈ ಥರ ಇದೆ. ಇದು ಒಂಥರ ಪಿಂಕ್ ಮಿಕ್ಸ್ ಆರೆಂಜ್ ಕಲರ್ ಇದೆ. ಆ್ಯಂಡ್ ಗೋಲ್ಡ್ ಪ್ರಿಂಟ್ ಇದೆ ಇದರೊಳಗೆ. ಪ್ರಿಂಟ್ ಅಂದರೆ ಥ್ರೆಡ್ ವರ್ಕ್ ಥರ ಇದೆ. ಸೊ ಗ್ರ್ಯಾಂಡ್ ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಈ ಥರ ಫುಲ್ ಹೆವಿ ವರ್ಕ್ ಇದೆ. ಆ್ಯಂಡ್ ಹಿಂದ್ಗಡೆನೂ ಅಷ್ಟೇ ವರ್ಕ್ ಇದೆ. ಇದಕ್ಕೆ ಕೆಳಗಡೆನೂ ಸ್ವಲ್ಪ ವರ್ಕ್ ಇದೆ, ನೋಡ್ಬೋದು. ಆ್ಯಂಡ್ ಕಟ್ಗಳಿದ್ದಾವೆ ಕೆಳಗಡೆ, ಈ ಥರ ಕಟ್ಸ್ ಇದೆ. ಸೊ ಪ್ರಿನ್ಸಸ್ ಕಟ್ ಇದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದಕ್ಕೆ ಆರೆಂಜ್ ಕಲರ್ ವೇಲ್ ಇದೆ, ಎಲ್ಲೋ ಹೋಗ್ಬಿಟ್ಟಿದೆ ಅದು.
ಸೊ ಇದಕ್ಕೆ ಒಂದು ಆರೆಂಜ್ ಕಲರ್ ವೇಲ್ ಇದೆ, ಈ ಥರ ಕಾಣಿಸುತ್ತೆ ಇದು ನಾನು ಮೆಹಂದಿ ಶಾಸ್ತ್ರದಲ್ಲಿ ತೊಗೊಂಡಿದ್ದು, ಅವತ್ತು ಹಾಕ್ಕೊಂಡಿದ್ದು, ಮತ್ತೆ ನನಗೆ ಹಾಕ್ಕೊಳ್ಳೋಕ್ಕೆ ಚಾನ್ಸಸ್ ಸಿಕ್ಕಿಲ್ಲ. ಸೊ ಇಂಡಿಯಾದಿಂದ ಹಾಗೆ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ, ಯಾವಾಗಾದರೂ ಹಬ್ಬಗಳಿಗೆ ಹಾಕೊಳ್ಳೋಣ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಈ ಥರ ಡ್ರೆಸ್ ಇದೆ, ಇದು ನೋಡ್ಬೋದು. ಈ ಥರ ಡ್ರೆಸ್ಸು ಇದೇನು ವರ್ಕ್ ಇದೆ ಅಲ್ಲ, ಈ ವರ್ಕ್ನ ನಾನೇ ಮಾಡಿರೋದು. ಅಂದರೆ ಈ ಥರ ಪೀಸಸ್ ಸಿಗುತ್ತೆ, ವರ್ಕ್ ಮಾಡಿರೋ ಪೀಸಸ್ಸು. ಸೊ ಅದನ್ನು ತೊಗೊಂಡು ಬಂದು ಈ ಥರ ನಾನೇ ಸ್ಟಿಕ್ ಮಾಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಚೂರು ಹೊರಗೆ ಬಂದಿದೆ. ಸೊ ಈ ಥರ. ಆ್ಯಂಡ್ ಇದೆಲ್ಲ ಏನು ವರ್ಕ್ ಮುಂಚೆನೇ ಇತ್ತು, ಡ್ರೆಸ್ ಒಳಗೆ ಇತ್ತು. ಐ ಡೋಂಟ್ ನೋ ನಿಮಗೆ ಗೊತ್ತಾಗ್ತಾ ಇದೆನೋ ಇವು ಅಂತ. ಈ ಥರ ಇದೆ ಡ್ರೆಸ್ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇದು ಈ ಥರ ಬರುತ್ತೆ. ಈ ಒಳಗಡೆ ಫುಲ್ ಮ್ಯಾಕ್ಸಿ ಥರ ಇದೆ, ಮೇಲ್ಗಡೆ ಈ ಥರ ಕುರ್ತಾ ಟೈಪ್ ಇದೆ, ಸೈಡಿಗೆ ಈ ಥರ ಕಟ್ಟೋ ಥರ ಇದೆ, ಕಾಣಿಸ್ತಿರ್ಬೋದು. ಸೈಡಿಗೆ ಈ ಥರ ಕಟ್ಟೋ ಥರ ಇದೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸೋಕ್ಕೆ ಅಂತ ತೊಗೊಂಡಿದ್ದು. ಸೊ ಆಮೇಲೆ ಹಾಕೊಳ್ಳೋಕ್ಕೆ ಚಾನ್ಸ್ ಅಷ್ಟೊಂದಾಗಿ ಸಿಕ್ಕಿಲ್ಲ. ನೋಡೋಣ ಮುಂದೆ ಯಾವ್ದಾರ ಹಬ್ಬ ಬಂದಾಗ ಹಾಕೊಳ್ಳೋಣ ಅಂತ ಹಾಗೇ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಇದು ಫ್ರಾಕು, ರೆಡ್ ಕಲರು. ಇಲ್ಲಿ ನೋಡಿ ಯಾವ ಥರ ಇದೆ ಫ್ರಾಕ್ ಅಂತ. ಫ್ರಾಕ್ ಜಸ್ಟ್ ಈ ಥರ ಎತ್ತಿದ್ರೆ ಫುಲ್ ತನಕ ಬರುತ್ತೆ, ಅಷ್ಟು ದೊಡ್ಡಕ್ಕಿದೆ ಇದು ಫ್ರಾಕು. ಸೊ ನೋಡ್ಬೋದು ನೀವು ಎಷ್ಟು ದೊಡ್ಡಕ್ಕಿದೆ ಅಂತ. ಆ್ಯಂಡ್ ಈ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಬೀಡೆಡ್ ವರ್ಕ್ ಇದೆ ಮತ್ತು ಜರ್ದೋಸಿ ವರ್ಕ್ ಇದೆ. ಆ್ಯಂಡ್ ಇದು ಸ್ಲೀವ್ಲೆಸ್ ಆ್ಯಂಡ್ ಶಿಫಾನ್ ಮೆಟೀರಿಯಲ್ ಇದು. ಸೊ ಸಖತ್ ಲೈಟ್ ವೇಟ್, ತುಂಬಾ ಚೆನ್ನಾಗಿ ಅನಿಸುತ್ತೆ. ಪಾರ್ಟಿ ವೇರ್ಗೆಲ್ಲ ಪಾರ್ಟಿ ವೇರ್ ಗೌನ್ ಇದು. ಸೊ ನಾನು ಇದನ್ನ ಪ್ರೀ ವೆಡ್ಡಿಂಗ್ ಫೋಟೋಶೂಟಲ್ಲಿ ತೊಗೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ ಇದು. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆದಮೇಲೆ ನಾನು ಹಾಕ್ಕೊಳ್ಳೋಕ್ಕೆ ಆಗಿಲ್ಲ. ಆ್ಯಂಡ್ ಈ ಕಡೆ ಸೈಡಲ್ಲಿ ಇದಕ್ಕೆ ಜಿಪ್ ಇದೆ. ಸೊ ಆ್ಯಂಡ್ ಇನ್ನೊಂದು ಬಂದು ಲಾಂಗ್ ಸ್ಕರ್ಟ್ ಇದು. ಸೊ ಈ ಥರ ಇದೆ, ಫುಲ್ ಲಾಂಗ್ ಸ್ಕರ್ಟು, ಈ ಥರ ಪ್ರಿಂಟ್ಸ್ ಇದೆ ಇದಕ್ಕೆ. ಸೊ ಅದಕ್ಕೆ ನಾನು ಹೊಲಿಸ್ಕೊಂಡಿದ್ದು ಬ್ಲೌಸ್. ಇದು ತುಂಬ ವರ್ಷದ್ದು, ಒಂದು 4 ವರ್ಷದ ಅನ್ಕೋತೀನಿ. ಸೊ ಈ ಥರ ಆರೆಂಜ್ ಮತ್ತು ಈ ಮರೂನ್ ಶೇಡ್ಸ್ ಇದೆ ಇದ್ರ ಒಳಗಡೆ, ನೀವು ನೋಡ್ಬೋದು. ಸೊ ಹಾಗಾಗಿ ಇದಕ್ಕೆ ಈ ಥರ ಮರೂನ್ ಕಲರ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ಪ್ರಿನ್ಸಸ್ ಕಟ್ಟಿರೋವಂಥ ಶಾರ್ಟ್ ಬ್ಲೌಸ್ನ ಹೊಲಿಸ್ಕೊಂಡಿದ್ದೀನಿ. ಸೊ ಇದೇನು ಹರಳಿಂದು ವರ್ಕ್ ಕಾಣಿಸುತ್ತಲ್ಲ, ಅದು ನಾನೇ ಮಾಡಿರೋದು ಆ ಥರ ವರ್ಕ್ನ. ಇದು ಪ್ಲೇನ್ ಬ್ಲೌಸು, ಬಟ್ ನಾನು ಈ ಥರ ಸ್ವಲ್ಪ ರಿಚಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ವರ್ಕ್ ಮಾಡಿದ್ದೀನಿ ಇದಕ್ಕೆ. ಆ್ಯಂಡ್ ಹಿಂದ್ಗಡೆನೂ ಅಷ್ಟೇ ಈ ಥರ ವರ್ಕ್ ಮಾಡಿದ್ದೀನಿ, ಬಟ್ ಚೂರು ಬಿಚ್ಕೊಂಡ್ಬಿಟ್ಟಿದೆ. ಇದು ಈ ಥರ ಓಪನ್ ಇದೆ. ಆ್ಯಂಡ್ ಇದು ಅಷ್ಟೇ, ಇಲ್ಲಿ ಸೈಡ್ ಜಿಪ್ ಇದೆ ಸೊ ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಇದು ಅಷ್ಟೇ, ಇದು ನಾನು ಮಾಡಿಲ್ಲ, ಜಸ್ಟ್ ಸ್ಟಿಚ್ ಮಾಡಿಸಿರೋದು. ಇದನ್ನು ಈ ಥರ ಲೇಸ್ ಸಿಗತ್ತಲ್ಲ, ಅದನ್ನು ಇದಕ್ಕೆ ಸ್ಟಿಚ್ ಮಾಡಿಸಿರೋದು. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ನಾವು ಫೈನಲ್ ಇಯರ್ ಆದಮೇಲೆ ಸೆಂಡ್ ಆಫ್ ಪಾರ್ಟಿಗೆ ತೊಗೊಂಡಿದ್ದಂಥ ಡ್ರೆಸ್ಸು. ಸ್ಯಾರೀಸಿಗೆ ಬರೋಣ. ಫಸ್ಟು ರೇಷ್ಮೆ ಸೀರೆ ತೋರಿಸ್ತೀನಿ, ಯಾಕೆಂದರೆ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇರೋವಂಥ ರೇಷ್ಮೆ ಸೀರೆ ಅಂದರೆ ಇದು ಒಂದೇ. ನಾನು ಲಾಸ್ಟ್ ಟೈಮ್ ಇಂಡಿಯಾಕ್ಕೆ ಹೋದಾಗ ಎಲ್ಲ ರೇಷ್ಮೆ ಸೀರೆಗಳು ನಾನೇನು ಉಟ್ಕೊಳ್ಳಲ್ಲ ಅಂತ ಎಲ್ಲ ಇಂಡಿಯಾದಲ್ಲೇ ಬಿಟ್ಟು ಬಂದಿದ್ದೀನಿ. ನನಗೆ ಇವಾಗ ಬೇಜಾರಾಗ್ತಾ ಇದೆ, ಯಾಕಾದರೂ ಬಿಟ್ಟು ಬಂದು ಅನಿಸ್ತಾ ಇದೆ. ಬಟ್ ಓಕೆ, ನಾನು ಇಂಡಿಯಾಕ್ಕೆ ಹೋದಾಗ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಸೀರೆ ಇದೆ ಅಂತ. ಇದು ಬಂದ್ಬಿಟ್ಟು ಕಾಂಚೀವರಂ ಸೀರೆ ಅಂತ ಅನ್ಕೋತೀನಿ. ಐ ಥಿಂಕ್ ಸೊ ಇದು ಒಂದು ನಿಮಿಷ ತೋರಿಸ್ತೀನಿ. ಇದು ಹಾಫ್ ಆ್ಯಂಡ್ ಹಾಫಲ್ಲಿ ಬರುತ್ತೆ. ಸೊ ಈ ಥರ ಹಾಫ್ ಯೆಲ್ಲೋ ಬರುತ್ತೆ, ಹಾಫ್ ಪಿಂಕು, ಆ್ಯಂಡ್ ಈ ಥರ ಬುಟ್ಟಾಸ್ ಬರುತ್ತೆ.
ಆ್ಯಂಡ್ ಪಲ್ಲು ಬಂದು ಈ ಥರ ಬರುತ್ತೆ. ಫುಲ್ಲು ಗ್ರ್ಯಾಂಡಾಗಿ ಪಿಂಕ್ ಥರ ಪಿಂಕ್ ಆ್ಯಂಡ್ ಗೋಲ್ಡ್ ಡೀಟೇಲಿಂಗ್ ಇದೆ ನೋಡಿ, ಸಖತ್ತಾಗಿ ಅನಿಸುತ್ತೆ ಈ ಥರ. ಐ ಜಸ್ಟ್ ಲವ್ ಈ ಥರ ಇರೋದು, ನಂಗೆ ತುಂಬಾ ಇಷ್ಟ. ಆ್ಯಂಡ್ ತುಂಬ ಡೀಸೆಂಟಾಗಿ ಅನಿಸುತ್ತೆ. ಆ್ಯಂಡ್ ಈ ಥರ ಕುಚ್ಚು ಕಟ್ಸಿದ್ದೀನಿ, ಅದು ಇದು ಆಗಿಬಿಟ್ಟಿದೆ. ಈ ಥರ ಕುಚ್ಚು ಕಟ್ಸಿದ್ದೀನಿ ನೋಡಿ, ಈ ಥರ ಬೀಡ್ಸ್ ಹಾಕ್ಬಿಟ್ಟು ಸಣ್ಣದಾಗಿ ಕುಚ್ಚು ಕಟ್ಸಿದ್ದೀನಿ. ಈ ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತಲ್ಲ ನೋಡಿ, ಈ ಥರ ಇದೆ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ನನಗಂತೂ ಈ ಸೀರೆ ತುಂಬಾ ಇಷ್ಟ. ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಸಿಂಪಲ್ಲಾಗಿ ರಿಚಾಗಿ ಕಾಣಿಸುತ್ತೆ ಈ ಸೀರೆ. ಅದರದ್ದು ಬ್ಲೌಸ್ ಬಂದುಬಿಟ್ಟು ಈ ಥರ ಡಿಸೈನ್ ಮಾಡಿಸಿದ್ದೀನಿ ನಾನು. ಅದು ಯೆಲ್ಲೋ ಪಿಂಕ್ ಇರೋದ್ರಿಂದ ಈ ಥರ ಡಿಸೈನ್ ಮಾಡಿಸಿದ್ದೀನಿ ನೋಡಿ. ಆ್ಯಂಡ್ ಸ್ಲೀವ್ಸ್ಗೆ ಈ ಥರ ಕುಂದನ್ ಹಚ್ಚಿಬಿಟ್ಟು ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಇನ್ನೂ ನನ್ನ ರೇಷ್ಮೆ ಸೀರೆ ಬ್ಲೌಸ್ ಡಿಸೈನ್ಸು ಎಲ್ಲ ಇಂಡಿಯಾದಲ್ಲೇ ಇದೆ. ಸೊ ಅಲ್ಲಿ ಹೋದಾಗ ನಿಮಗೆ ತೋರಿಸ್ತೀನಿ ಎಲ್ಲದನ್ನು. ಸೊ ಈ ಥರ ಕಾಣಿಸುತ್ತೆ ಇದು. ಆ್ಯಂಡ್ ಇದು ಹಿಂದ್ಗಡೆ ಕಟ್ಟಕ್ಕೆ. ಸೊ ಅದು ಒಂದೇ ಈಗ ಸದ್ಯಕ್ಕೆ ಇರುವಂಥ ರೇಷ್ಮೆ ಸೀರೆ. ನೆಕ್ಸ್ಟ್ ಸೀರೆ ಇದು ಲೈಟ್ ಒಂಥರ ಪೀಚ್ ಕಲರ್ ಇದೆ ಸೀರೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಫುಲ್ ಥ್ರೆಡ್ ವರ್ಕ್ ಇದೆ ಸೀರೆ. ಕೆಳಗಡೆ ಇಷ್ಟು ದೊಡ್ಡ ಮಾವಿನಕಾಯಿ ಬಾರ್ಡ್ರ್ ಇದೆ. ಮೇಲೆಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಬುಟ್ಟಾಸಿದಾವೆ. ಆ್ಯಂಡ್ ಇಡೀ ಸೀರೆ ಇದೇ ಥರ ಇದೆ. ಆ್ಯಂಡ್ ಇದು ಸಿಂಪಲ್ಲಾಗಿ ರಿಚಾಗಿ ಕಾಣಿಸುತ್ತೆ. ನನಗೆ ತುಂಬ ಗಾಡಿಯಾಗಿರೋವಂಥ ಸೀರೆ ಅಷ್ಟು ಇಷ್ಟ ಆಗಲ್ಲ. ಸೊ ಸಿಂಪಲ್ಲಾಗಿ ರಿಚಾಗಿ ಕಾಣಿಸೋದು ನಂಗೆ ತುಂಬಾ ಇಷ್ಟ. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ನಾನೇ ಸ್ಟಿಚ್ ಮಾಡಿಸಿದೆ. ಇದಕ್ಕೆ ಇದ್ರೊಳಗೆ ರನ್ನಿಂಗ್ ಬ್ಲೌಸ್ ಬಂದಿತ್ತು. ನನಗೆ ಆ ಥರ ತುಂಬ ಪ್ಲೇನ್ ಅನಿಸುತ್ತೆ ಅಂತ, ಕಾಂಟ್ರಾಸ್ಟ್ ಆಗಿರಲಿ ಅಂತ ಈ ಥರ ಬ್ಲೌಸ್ನ ನಾನು ಹೊಲಿಸಿದ್ದೀನಿ. ಸೊ ನೋಡ್ಬೋದು ನೀವು, ಒಂಥರ ಸಿಲ್ವರ್ ಕಲರ್ ಲೈನ್ಸ್ ಚಕ್ಸ್ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಬೋಟ್ ನೆಕ್ ಹೊಲಿಸಿದ್ದೀನಿ. ಬೋಟ್ ನೆಕ್ ಫುಲ್ ಇಲ್ಲಿ ತನಕ ಬರುತ್ತಲ್ಲ. ಆ್ಯಂಡ್ ಸ್ಲೀವ್ಸ್ ಹಾಫ್ ಸ್ಲೀವ್ಸ್ ಹೊಲಿಸಿದ್ದೀನಿ ಈ ಥರ. ಮಧ್ಯ ಚಿಕ್ಕದಾಗಿರೋವಂಥ ಬುಟ್ಟಾಸ್ ಇದೆ ಪೀಚ್ ಕಲರ್. ಸೊ ಹಾಗಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೊಲಿಸಿದ್ದೀನಿ. ನಾನು ದಸರಾಕ್ಕೆ ಉಟ್ಕೊಂಡಿದ್ದೆ, ನೀವು ನೋಡಿರಬಹುದು. ಸೊ ಈ ಸೀರೆ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಇದಕ್ಕೆ ಯಾವ ಥರ ಸೀರೆ ಅಂತಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಇಷ್ಟ, ಯಾವುದೇ ಸೀರೆ ಆದರೂ ನಂಗೆ ಇಷ್ಟ ಆದರೆ ನನಗೆ ತೊಗೊಂಡ್ಬಿಡ್ತೀನಿ. ಸೊ ಈ ಸೀರೆ ಬಂದುಬಿಟ್ಟು ತುಂಬಾ ಅಂದರೆ ತುಂಬ ಲೈಟ್ ವೆಯ್ಟ್ ಇದೆ, ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಬಟ್ ಇದ್ರದ್ದು ಸ್ಪೆಷಾಲಿಟಿ ಏನಂತಂದರೆ ಇದು ಥ್ರೆಡ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ. ಥ್ರೆಡ್ ವರ್ಕು ಅಂತಂದರೆ ಸಖತ್ತಾಗಿದೆ. ಆ್ಯಂಡ್ ಈ ಥರ ಲೈಟ್ಸ್ ಎಲ್ಲ ಬಿದ್ದರೆ ಅಂತೂ ಸಖತ್ತಾಗಿ ಹೊಳಿತಾ ಇರುತ್ತೆ ಸೀರೆ ಇದು. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ದೊಡ್ಡ ಬಾರ್ಡರ್, ಮ್ಯಾಂಗೋ ಬಾರ್ಡರ್ ಇದೆ. ಅದ್ರ ಒಳಗಡೆ ಚಿಕ್ಕದಾಗಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಬುಟ್ಟಾಸ್ ಇದಾವೆ ನೋಡಿ, ಸಣ್ಣ ಬುಟ್ಟಗಳು. ಆದರೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದು ಉಟ್ಕೊಂಡ್ರೆ ಹೆವಿ ಅಂತ ಫೀಲ್ ಆಗೋದೇ ಇಲ್ಲ. ಸೊ ತುಂಬ ಚೆನ್ನಾಗಿ ಈ ಹಬ್ಬಗಳಿಗೆಲ್ಲ ತುಂಬ ಕೆಲಸ ಮಾಡೋದಿರುತ್ತಲ್ವ, ಗ್ರ್ಯಾಂಡಾಗೂ ಕಾಣಬೇಕು, ನಮಗೆ ಕಂಫರ್ಟಬಲ್ ಆಗು ಇರಬೇಕಂದ್ರೆ ಈ ಥರ ಸೀರೆ ಉಟ್ಕೋಬೋದು. ಆ್ಯಂಡ್ ಮೇಲ್ಗಡೆ ಚಿಕ್ಕದಾಗಿ ಬಾರ್ಡರ್ ಇದೆ. ಆ್ಯಂಡ್ ಇದ್ರ ಪಲ್ಲು ಬಂದುಬಿಟ್ಟು ಈ ಥರ ಸುಮ್ಮನೆ ಸ್ಟ್ರೈಪ್ ಪಲ್ಲು. ಸೊ ಈ ಥರ ಕಾಣಿಸುತ್ತೆ ಇದು. ಆ್ಯಂಡ್ ಇದ್ರ ಬ್ಲೌಸ್ ಬಂದು ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ನಾನು ಇದ್ರದ್ದೇ ಬ್ಲೌಸ್ ಹೊಲಿಸಲಿಲ್ಲ. ನನಗೆ ಸುಮ್ಮನೆ ಈ ಥರ ಕಟ್ ಪೀಸ್ ಸೆಂಟರ್ಗಳಲ್ಲಿ ಹೋದಾಗ ನನಗೆ ಒಂದು ಬಟ್ಟೆ ನೋಡಿದ್ದೆ. ಈ ಸೀರೆ ತೊಗೊಳಕ್ಕೂ ಮುಂಚೆನೇ ಬ್ಲೌಸ್ ತೊಗೊಂಡಿದ್ದು ನಾನು. ಬಟ್ ಈ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ಈ ಬ್ಲೌಸ್ ಹೊಲಿಸ್ಕೊಂಡೆ.
ನೋಡಿ ಈ ಕಟ್ ಪೀಸ್ಗಳಲ್ಲಿ ಈ ಥರ ಬಟ್ಟೆ ಸಿಕ್ತು ನನಗೆ. ಲಾಸ್ಟ್ ಒಂದು 1 ಮೀಟರ್ 1.5 ಮೀಟರ್ ಉಳಿದಿತ್ತಷ್ಟೇ. ನೋಡಿದ ತಕ್ಷಣ ನಂಗೆ ಬಿಡೋಕ್ಕೆ ಮನಸ್ಸಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಈ ಬಟ್ಟೆ, ತುಂಬಾ ಚೆನ್ನಾಗಿದೆ ಅಲ್ವಾ. ಇದಕ್ಕೂ ಗೋಲ್ಡ್ ಇದೆ ಆ್ಯಂಡ್ ಕಲರು ಸೇಮ್ ಆದ್ರಿಂದ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಹೊಲಿಸ್ಕೊಂಡೆ. ಆ್ಯಂಡ್ ಸ್ಲೀವ್ಸಿಗೆ ಈ ಥರ ಏನಿದು ಬೀಡ್ಸ್ಗಳನ್ನ ಹಚ್ಚಿಸಿದ್ದೀನಿ 2 ಕಡೆ ಸ್ಲೀವ್ಸ್ಗೆ. ಸೊ ಇದು ಹಾಫ್ ಸ್ಲೀವ್ಸ್ ಇಲ್ಲ, ಬಟ್ಟೆ ತುಂಬ ಕಮ್ಮಿ ಆದ್ರಿಂದ ಮೆಗಾ ಸ್ಲೀವ್ಸ್ ಹೊಲಿಸಿದ್ದೀನಿ ಇದನ್ನು. ಸೊ ತುಂಬಾ ಗ್ರ್ಯಾಂಡ್ ಕಾಣಿಸುತ್ತಲ್ವಾ ಇದು, ಐ ಥಿಂಕ್ ಸೊ. ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಆಮ್ ವೆರಿ ಹ್ಯಾಪಿ ಟು ನೋ. ಸೊ ಆಮೇಲೆ ಕ್ಲೀನಾಗಿ ಮಾಡಿಸ್ಕೊಳ್ಳೋದ. 2 ವರ್ಷದ ಹಿಂದಿನ ದೀಪಾವಳಿಗೆ ಉಟ್ಕೊಂಡಿದ್ದೆ, ಅವಾಗೇ ತೆಗ್ದಿದ್ದು. ಅದಾದಮೇಲೆ ತೆಗ್ದೇ ಇಲ್ಲ. ಸೊ ನಾನು ಜಾಸ್ತಿ ಸೀರೆ ಉಡಲ್ಲಲ್ವ. ಸೊ ಹಾಗಾಗಿ ಇದು ಬಂದ್ಬಿಟ್ಟು ಏನಂತಾರೆ ಡಬಲ್ ಥರ ಸೀರೆ. ಮಧ್ಯ ಎಲ್ಲ ಏನು ಬರುತ್ತೆ ಅಂದರೆ ಈ ಥರ ನೆಟ್ಟೆಡ್ ಬರುತ್ತೆ. ಇಲ್ಲಿ ನೋಡಿ, ಇವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಮಧ್ಯ ಏನಾಗುತ್ತೆ ಅಂತಂದರೆ ಈ ಥರ ಮುತ್ತುಗಳು ಬರುತ್ತೆ, ಈ ಥರ ಬೀಡ್ಸ್ ಥರ. ಆ್ಯಂಡ್ ಕೆಳಗಡೆ ಈ ಥರ ಬಾರ್ಡರ್ ಬರುತ್ತೆ. ತುಂಬಾನೇ ಇದು ಒಂಥರ ಡಿಸೈನರ್ ವೇರ್ ಸ್ಯಾರೀಸ್ ಅಂತಾರಲ್ಲ, ಸೊ ಆ ಥರ ಇದೆ ಇದು. ಇದು ಮುತ್ತಿರೋದ್ರಿಂದ ಈ ಥರ ಸೀರೆ ಅಂಟ್ಕೊಂಡ್ಬಿಡುತ್ತೆ. ಹಾಫ್ ಈ ಥರ ಬರುತ್ತೆ ಆ್ಯಂಡ್ ಹಾಫ್ ಈ ಥರ ಗ್ರೀನ್ ಕಲರ್ ಬರುತ್ತೆ. ಆ್ಯಂಡ್ ಮೇಲ್ಗಡೆ ಈ ಥರ ಬಾರ್ಡರ್ ಇದೆ 2 ಸೈಡು. ಸೊ ಇದು ಒಳಗಡೆ ಸೀರೆ ಹೆಂಗಿದೆ ಅಂತಂದರೆ ಗೋಲ್ಡ್ ಮಿಕ್ಸ್ ಗ್ರೀನ್ ಇದೆ. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಪಾರ್ಟಿಗಳಿಗೆಲ್ಲ ಉಟ್ಕೋಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಇದ್ರ ಬ್ಲೌಸ್ ಬಂದುಬಿಟ್ಟು ಈ ಥರ ಹೊಲಿಸ್ಕೊಂಡಿದ್ದೀನಿ ನಾನು. ಫುಲ್ಲು ಮುತ್ತುಗಳಿದ್ದಾವೆ. ಸೊ ಇಲ್ಲಿ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಬರುತ್ತೆ. ಆಮೇಲೆ ಸ್ಲೀವ್ಸ್ಗೆ ನಾನು ಈ ಥರ ಫ್ರಿಲ್ಸ್ ಇಡ್ಸಿದ್ದೀನಿ, ಈ ಥರ ಫ್ರಿಲ್ಸು. ಸೊ ಚೆನ್ನಾಗಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಹಿಂದ್ಗಡೆ ಈ ಥರ ಬರುತ್ತೆ. ತುಂಬ ಹೆವಿಯಾಗಿದೆ. ಈ ಮುತ್ತುಗಳು ಇರೋದ್ರಿಂದ ಈ ಹಾಲ್ ಮಣಿ ಅಂತಾರಲ್ಲ ಆ ಥರ ಮಣಿ ಇದು. ಇದು ಕಲರ್ ಹೋಗಲ್ಲ ಮತ್ತು ಶೇಡ್ ಏನೂ ಆಗಲ್ಲ ಆ ಥರ ಮಣಿ. ಸೊ ಹಾಗಾಗಿ ಈ ಸೀರೆ ಸ್ವಲ್ಪ ಹೆವಿ ಇದೆ. ಇದು ನಾನು ಆ್ಯನಿವರ್ಸರಿಗೆ ಉಟ್ಕೊಂಡಿದ್ದೆ, ನೀವು ನೋಡಿರಬಹುದು. ಇದು ಎಲ್ಲಿ ತೊಗೊಂಡಿದ್ದು ಅಂತಂದರೆ ಅದೇ ಸೇಮ್ ಕಟ್ ಪೀಸ್ ಸೆಂಟರಿಗೆ ಹೋದಾಗ ನಾನು ಈ ಥರ ಬಟ್ಟೆ ನೋಡಿದೆ. ಆ ಬಟ್ಟೆ ನೋಡಿದ ತಕ್ಷಣ ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದರೆ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಒಂಥರ ಲೈಟ್ ಪೀಚ್ ಟ್ರಾನ್ಸ್ಪರೆಂಟ್ ವಿತ್ ಶೈನಿಂಗ್ ಮೆಟೀರಿಯಲ್ ಇದೆ. ಆ್ಯಂಡ್ ಒಳಗಡೆ ಈ ಥರ ಥ್ರೆಡ್ ವರ್ಕ್ಸ್ ಇದೆ, ನೀವು ನೋಡ್ಬೋದು. ಸೊ ಇದನ್ನು ಸೀರೆಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ತಗೊಂಡು ಅದಾದಮೇಲೆ ನಾನು ಬಾರ್ಡ್ರ್ ಇರಲ್ವಲ್ಲ ಬಟ್ಟೆಗಳಿಗೆ ಯೂಶ್ವಲಿ. ಸೊ ಹಾಗಾಗಿ ಈ ಥರ ಚಿಕ್ಕದೊಂದು ಲೇಸ್ ತೊಗೊಂಡು ಇಡೀ ಸೀರೆಗೆ ಹಚ್ಚಿಸಿದ್ದೀನಿ. ಸೊ ನೋಡ್ಬೋದು ಈ ಥರ ಬಾರ್ಡ್ರ್ ಚಿಕ್ಕ ಪುಟಾಣಿ ಲೇಸ್ನ. ಆ್ಯಂಡ್ ಇದಕ್ಕೆ ನನಗೆ ಪಿಂಕ್ ಕಲರ್ ಬ್ಲೌಸು ಕಾಂಟ್ರಾಸ್ಟಾಗಿ ಇದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ. ಸೀರೆ ಸ್ವಲ್ಪ ಗ್ರ್ಯಾಂಡಾಗಿರೋದ್ರಿಂದ ನಾನು ಬ್ಲೌಸ್ನ ಸಿಂಪಲ್ಲಾಗಿ ಪ್ಲೇನಾಗಿ ಇಟ್ಟಿದ್ದೀನಿ. ಇದ್ರೊಳಗೆ ಸ್ವಲ್ಪ ಆರೆಂಜ್ ಲೈಟಾಗಿ ಶೇಡ್ಸ್ ಇದೆ. ಆ್ಯಂಡ್ ಇದನ್ನು ಅಷ್ಟೇ ಫುಲ್ ಬೋಟ್ ನೆಕ್ ಹೊಲಿಸಿದ್ದೀನಿ. ಆ್ಯಂಡ್ ಫುಲ್ ಹಾಫ್ ಸ್ಲೀವ್ಸ್ ಹೊಲಿಸಿದ್ದೀನಿ. ಸೊ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಈ ಸ್ಯಾರಿ. ಈ ಸ್ಯಾರಿ ನೋಡಿ, ಯೆಲ್ಲೋ ಕಲರ್ ಸ್ಯಾರಿ, ಅಂದರೆ ಜಾಸ್ತಿ ಏನು ಇದು ಇಲ್ಲ ಇದರೊಳಗೆ, ಒಂಥರ ಗ್ರ್ಯಾಂಡ್ನೆಸ್ ಏನಿಲ್ಲ. ಜಸ್ಟ್ ಆನೆ ಥರ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಫುಲ್ಲು. ಇಡೀ ಸೀರೆಗೆ ಇದೇ ಥರನೇ ಇದೆ. ಈ ಥರ ಆನೆ ಥರ ಇದೆ ಸೀರೆ. ಇದು ಯೆಲ್ಲೋ ವಿತ್ ರೆಡ್.
ಸಿಂಪಲಾಗಿ ದೇವಸ್ಥಾನಗಳಿಗೆ ಎಲ್ಲ ಹೋದಾಗ ಉಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಇದು ಸೀರೆ ಸಿಂಪಲ್ ಆಗಿರೋದ್ರಿಂದ ಬ್ಲೌಸ್ನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ. ಸೊ ಇದೇನು ಗೊತ್ತಾ, ಈ ಬ್ಲೌಸ್ನು ಅಷ್ಟೇ ಕಟ್ ಪೀಸಲ್ಲಿ ಜಸ್ಟ್ ಒಂದು ಬಾರ್ಡರ್ಸ್ ಇರುತ್ತಲ್ಲ, ಈ ಲೆಹೆಂಗೆ ಎಲ್ಲ ಹೊಲ್ಸೋಕ್ಕೆ ಬಾರ್ಡರ್ಸ್ ಇರುತ್ತಲ್ಲ, ಸೊ ಅದನ್ನು ನಾನು ತೊಗೊಂಡು ಬಂದು ಈ ಥರ ಸ್ಲೀವ್ಸಿಗೆ ಹಚ್ಚಿರೋದ್ರಿಂದ ಸೊ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಗ್ರ್ಯಾಂಡ್, ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂತ. ಇದು ಈ ಥರ ಪ್ಲೇನ್ ಸ್ಯಾರಿಗೆ ಹಾಕೋಬೋದು, ಇದನ್ನು ಪ್ಲೇನ್ ಸ್ಯಾರಿಗೆ ಹಾಕೋಬೋದು. ಆ್ಯಂಡ್ ಈ ಥರ ಸಿಂಪಲ್ ಆಗಿರೋವಂಥ ಸ್ಯಾರಿಗಳಿಗೆ ಹಾಕ್ಕೊಂಡ್ರೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇದ್ರೊಳಗೆ ಮುತ್ತು ಆ್ಯಂಡ್ ಜರ್ದೋಸಿ ಆ್ಯಂಡ್ ಕುಂದನ್ ವರ್ಕ್ ಇದೆ. ಓನ್ಲಿ ಸ್ಲೀವ್ಸಿಗೆ ಆಗೋ ಅಷ್ಟು ಬಟ್ಟೆ ಅಷ್ಟೇ ನನಗೆ ಸಿಕ್ಕಿದ್ದು, ಎಲ್ಲ ಖಾಲಿ ಆಗೋಗಿತ್ತು. ಸೊ ಹಾಗಾಗಿ ಇದು ಬರೀ ಸ್ಲೀವ್ಸಿಗೆ ಅಷ್ಟೇ ಹಚ್ಚಿಸ್ಕೊಂಡಿದ್ದು. ಈ ಥರ ತುಂಬ ಪ್ಲೇನ್ ಸ್ಯಾರಿ, ತುಂಬ ಲೈಟ್ ವೆಯ್ಟ್ ಸ್ಯಾರಿ. ಇದು ಎಷ್ಟು ವರ್ಷ ಆಯ್ತಂದರೆ ನಂದಿದು ಮದುವೆನೇ ಆಗಿರಲಿಲ್ಲ, ಮದುವೆಗಿನ 2 ವರ್ಷ ಮುಂಚೆ ತೊಗೊಂಡಿದ್ದೆ ಅನಿಸುತ್ತೆ. ಇದೂ ಅಷ್ಟೇ ನಾನು ಯಾವುದೋ ಕಾಲೇಜ್ ಫಂಕ್ಷನ್ಗೆ ತೊಗೊಂಡಿದ್ದು ಆವಾಗ. ಸೊ ತುಂಬ ಲೈಟ್ ವೆಯ್ಟ್ ಆಗಿದೆ, ಚಿಕ್ಕದಂದರೆ ಪುಟಾಣಿ ಬಾರ್ಡರ್ ಇದೆ, ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಈ ಥರ ಸ್ಯಾರಿಗಳಿಗೆ ಸ್ವಲ್ಪ ಗ್ರ್ಯಾಂಡಾಗಿ ರಿಚ್ ಆಗಿರೋ ಬ್ಲೌಸ್ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಈ ಥರ ಫುಲ್ ವರ್ಕ್ ಇರೋವಂಥ ನೆಕ್ಕಿ ಬ್ಲೌಸ್ ಅಂತ ಏನೋ ಹೇಳ್ತಾರೆ ಇದಕ್ಕೆ, ಐ ಡೋಂಟ್ ನೋ. ಸೊ ಈ ಥರ ಬ್ಲೌಸನ್ನ ನಾನು ಹೊಲಿಸಿದ್ದೀನಿ. ಸೊ ಈ ಥರ ಬ್ಲೌಸಿಗೆ ಈ ಥರ ಪ್ಲೇನ್ ಸ್ಯಾರಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಸ್ಲೀವ್ಸಿಗೆ ನಾನು ಈ ಥರ ಇದು ಹಚ್ಚಿದ್ದೀನಿ, ಲೈಕ್ ಏನಂತಾರೆ ಇದಕ್ಕೆ, ಲೇಸ್ ಹಚ್ಚಿದ್ದೀನಿ. ಸೊ ಈ ಥರ ಲೇಸ್ ಇದೆ ಇದು. ಸೊ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ, ಪಾರ್ಟಿ ವೇರ್ಗಂತೂ ಸಖತ್ತಾಗಿ ಕಾಣಿಸುತ್ತೆ. ಸೊ ಇದೇ ಬ್ಲೌಸ್ಗೆ ನಾನು 2 ಸೀರೆ ಮ್ಯಾಚ್ ಮಾಡಿದ್ದೀನಿ. ಇದೊಂದು ಪಿಂಕ್ ಕಲರು, ಇದು ಸ್ವಲ್ಪ ಗ್ರ್ಯಾಂಡಾಗಿದೆ, ಜಾಸ್ತಿ ಇಲ್ಲ. ಈ ಥರ ಬಾರ್ಡರ್ ಇದೆ, ಸ್ವಲ್ಪ ಏನಂತಾರೆ ಇದು ಮೆಟೀರಿಯಲ್ ನನಗೆ ಏನಂತಾರೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹೆವಿ ಆಗಿದೆ ಇದು ಸೀರೆ, ಈ ಥರ ಕಾಣಿಸುತ್ತೆ ಈ ಸೀರೆ. 2 ಸೀರೆಗೂ ಇದು ಒಂದೇ ಬ್ಲೌಸ್ನ ನಾನು ಹಾಕೊಳ್ಳೋದು, ಅಥವಾ ಯಾವುದಾದ್ರೂ ಪ್ಲೇನ್ ಸೀರೆಗೆ ಗೋಲ್ಡ್ ಯಾವುದೇ ಸೀರೆಗಾದರೂ ಮ್ಯಾಚ್ ಆಗತ್ತಲ್ವ. ಸೊ ಹಾಗಾಗಿ ಏನು ಸೀರೆಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ಬ್ಲೌಸು. ಆ್ಯಂಡ್ ನೆಕ್ಸ್ಟ್ ಸೀರೆ, ಈ ಸೀರೆ ನಾನು ತೊಗೊಂಡಿದ್ದ ಉದ್ದೇಶ ಏನಂತಂದರೆ, ಇದು ನಾರ್ಮಲ್ ಆರ್ಡಿನರಿ ಸೀರೆ. ಇದು ನಾನು ಯಾಕೆ ತೊಗೊಂಡೆ ಅಂತಂದರೆ, ಕ್ರಾಪ್ ಟಾಪ್ಗಳಿಗೆ ಈ ಥರ ಫ್ಯಾಷನಾಗಿ ಬೆಲ್ಟ್ ಹಾಕ್ಬಿಟ್ಟು ಸೀರೆ ಹಾಕೋತಾರಲ್ಲ, ಸೊ ಆ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ನೀವು ಯಾವ ಥರ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ಈ ಸೀರೆ. ಸೊ ಆ್ಯಂಡ್ ಇದ್ರೊಳಗಿರೋ ಡಬಲ್ ಶೇಡೆಡ್ ಕಲರ್ ತುಂಬಾ ಅಟ್ರಾಕ್ಟ್ ಆಗುತ್ತೆ. ಆ್ಯಂಡ್ ಈ ಥರ ಆ ಫ್ಲೋರಲ್ ಪ್ರಿಂಟು ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದು ತೊಗೊಂಡೆ. ಆ್ಯಂಡ್ ಇದನ್ನು ನಾನು ಗಣೇಶ ಗೌರಿ ಹಬ್ಬಕ್ಕೆ ಹಾಕ್ಕೊಂಡಿದ್ದೆ ಅನ್ಕೋತೀನಿ. ಸೊ ಅದಕ್ಕೆ ನಾನು ಈ ಥರ ಬ್ಲೌಸನ್ನ ಹಾಕ್ಕೊಂಡಿದ್ದೆ. ಈ ಬ್ಲೌಸ್ ನೋಡಿ, ಇದು ಚಿಕ್ಕ ಚಿಕ್ಕ ಪುಟಾಣಿ ಬುಟ್ಟಾಸ್ ಇದೆ. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಥರ ಬ್ಲೌಸ್ನ ನಾವು ಮೈಸೂರು ಸಿಲ್ಕ್ ಸೀರೆಗೂ ಹಾಕೋಬೋದು, ಸಖತ್ ರಿಚ್ ಅನಿಸುತ್ತೆ. ಈ ಸೀರೆ ಒಳಗೇನೂ ಇಲ್ಲ, ಅಷ್ಟೇ ಪ್ಲೇನ್ ಜಸ್ಟ್ ಪ್ರಿಂಟ್ಗಳಿದ್ದಾವೆ ಈ ಥರ. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಆಗಿದೆ. ಸೊ ಪೂಜೆಗಳಿಗೆಲ್ಲ ಉಟ್ಕೋಬೋದು. ಆಮೇಲೆ ಈಗ ಇಂಡೋ ವೆಸ್ಟರ್ನ್ ಟೈಪ್ ಮಾಡಿ ಉಟ್ಕೋಬೋದು. ಸೊ ಆ ಥರ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಈ ಸೀರೆ. ಆ್ಯಂಡ್ ನಾನು ಇನ್ನೊಂದು ಹೇಳೋದು ಮತ್ತೆ, ಈ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಬ್ಲೌಸು. ಈ ಬ್ಲೌಸ್ಗೆ ನಾನು ಸೀರೆ ಥರದೇ ಬಂದುಬಿಟ್ಟಿದ್ದೀನಿ. ಈ ಬ್ಲೌಸ್ ಇಟ್ಕೊಂಡಿದ್ದೀನಿ, ಈ ಬ್ಲೌಸಿನ ಸೀರೆನೇ ತೊಗೊಂಡು ಬಂದಿಲ್ಲ. ಬಟ್ ಇದಕ್ಕೆ ಒಂಥರ ಗೋಲ್ಡ್ ಟಿಶ್ಯೂ ಸೀರೆನ ನಾನು ಹಾಕ್ಕೊಂಡಿದ್ದೆ, ನನಗೆ ಪಿಕ್ಚರ್ ಹಾಕ್ತೀನಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ವೆಲ್ವೆಟ್ ಮೆಟೀರಿಯಲ್ಲು, ಒಳಗಡೆ ಈ ಥರ ವರ್ಕ್ ಇದೆ, ಥ್ರೆಡ್ ಮತ್ತು ನೆಕ್ಕಿ ವರ್ಕ್ ಇದೆ ಈ ಥರ. ತುಂಬ ಅಂದರೆ ತುಂಬಾ ರಿಚಾಗಿ ಕಾಣಿಸುತ್ತೆ. ಇದಕ್ಕೆ ಈ ಥರ ವೇಲ್ ಹಾಕ್ಕೊಂಡ್ರೆ, ಈ ಥರ ಗೋಲ್ಡ್ ಕ್ರೀಮ್ ವಿತ್ ಗೋಲ್ಡ್ ಈ ಥರ ವೇಲ್ ಹಾಕ್ಕೊಂಡು ಕೆಳಗಡೆ ಲೆಹೆಂಗಾ ಹಾಕ್ಕೋಬೋದು, ಅಥವಾ ಸಿಂಪಲ್ ಪ್ಲೇನ್ ಈ ಥರ ಸ್ವಲ್ಪ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ಈ ಥರ
ಮ್ಯಾಕ್ಸಿ ಸ್ಕರ್ಟ್ಸ್ಗಳನ್ನ ಹಾಕ್ಕೊಂಡು ಮೇಲ್ಗಡೆ ಈ ಥರ ಗ್ರ್ಯಾಂಡಾಗಿರೋ ಬ್ಲೌಸಸ್ನು ಹಾಕೋಬೋದು. ಆ್ಯಂಡ್ ವೇಲ್ ಸ್ವಲ್ಪ ಈ ಥರ ಗ್ರ್ಯಾಂಡಾಗಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಥರ ಗೋಲ್ಡ್ ಕಲರ್ ವೇಲ್ ನಾನು ಯಾಕೆ ತೊಗೊತೀನಿ ಅಂತಂದರೆ, ಇಲ್ಲೊಂದಿದೆ ನೋಡಿ, ಸ್ಕರ್ಟ್ ಇದೆ ರೆಡ್ ಕಲರು. ಇದಕ್ಕೆ ಮೇಲ್ಗಡೆ ಕುರ್ತಾನು ಹಾಕೋಬೋದು ಆ್ಯಂಡ್ ಮೇಲ್ಗಡೆ ಈ ಥರ ಶಾರ್ಟ್ ಬ್ಲೌಸ್ಗಳನ್ನೂ ಹಾಕೋಬೋದು. ಕುರ್ತಾ ಹಾಕ್ಕೊಂಡು ಒಂಥರ ಚೆನ್ನಾಗಿ ಅನ್ಸುತ್ತೆ. ಆ್ಯಂಡ್ ಶಾರ್ಟ್ ಬ್ಲೌಸ್ ಹಾಕ್ಕೊಂಡು ಈ ಥರ ವೇಲ್ನ ಹಾಕೊಂಡ್ರು ತುಂಬಾ ಚೆನ್ನಾಗಿ ಅನ್ಸುತ್ತೆ, ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಇದಿಷ್ಟು ಇಂಡಿಯಾದಿಂದ ಇಲ್ಲಿಗೆ ತೊಗೊಂಡು ಬಂದಿರೋವಂಥ ಡ್ರೆಸ್ಸಸ್ಸು ಆ್ಯಂಡ್ ಸ್ಯಾರೀಸು. ಇದರಲ್ಲಿ ಯಾವ ಸ್ಯಾರಿ ಮತ್ತು ಯಾವ ಡ್ರೆಸ್ಸು ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಗೊತ್ತಿದೆ ಅಲ್ವಾ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.